ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ರನ್ಯಾ ರಾವ್ ಪ್ರಕರಣದಲ್ಲಿ ರಾಮಚಂದ್ರ ರಾವ್ ಅವರು ಸುದ್ದಿ ಆಗಿದ್ರು. ಯಾಕೆಂದ್ರೆ ರನ್ಯಾ ರಾವ್ ಅವರ ಮಲತಂದೆ ರಾಮಚಂದ್ರ ರಾವ್ ಅವರು ಅಂತ. ನಾನು ಒಂದೇ ಹೇಳೋದು, ನೀವು ಸಾಕು ತಂದೆನೋ ನೀವು ಹೆತ್ತು ತಂದೆನೋ ಏನಾದ್ರೂ ಆಗಿರಿ, ನೀವೇ ಬುದ್ಧಿ ಇಟ್ಕೊಂಡ್ಮೇಲೆ ಮಕ್ಕಳಿಗೆ ಇನ್ನೇನು ಬುದ್ಧಿ ಕಲಿಸ್ತೀರಿ ಅಂತ ಕಾಮನ್ ಆಗಿ ಬರೋ ಪ್ರಶ್ನೆ ಅದು. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ರನ್ಯಾ ರಾವ್ ಅರೆಸ್ಟ್ ಆಗಿದ್ದಾರೆ. ರನ್ಯಾ ಕೇಸ್ ಬಯಲಾದ ಬಳಿಕ ಕಡ್ಡಾಯ ರಜೆ ಮೇಲೆ ಇವರನ್ನ ಕಳಿಸಲಾಗಿತ್ತು. ಇಫ್ ಐ ಆಮ್ ನಾಟ್ ರಾಂಗ್ ಬಸವರಾಜ್ ಸರ್, ಕಡ್ಡಾಯ ರಜೆ ಮೇಲೆ ಕಳಿಸೋದು ಅಂದ್ರೆ ಇಟ್ ಇಸ್ ಲೈಕ್ ಅ ಪನಿಷ್ಮೆಂಟ್ ಅಲ್ವಾ? ನಂತರ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯ ಡಿಜಿಪಿ ಆಗಿ ಇವರನ್ನ ನೇಮಕ ಮಾಡಲಾಯಿತು. ನಾಗರಿಕತೆನೇ ಇಲ್ಲದವರನ್ನ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯಕ್ಕೆ ನೇಮಕ ಮಾಡ್ದಂಗಾಯ್ತು. ಏರ್ಪೋರ್ಟ್ ನಲ್ಲಿ ವಿಐಪಿ ಆಗಿ ಪೊಲೀಸ್ ಜೀಪ್ ಅಲ್ಲೇ ರನ್ಯಾ ಪಿಕಪ್ ಡ್ರಾಪ್ ಆಗ್ತಾ ಇತ್ತು. ಪ್ರೋಟೋಕಾಲ್ ಅನ್ನ ದುರ್ಬಳಕೆ ಮಾಡಿಕೊಂಡಂತ ಆರೋಪ ರಾಮಚಂದ್ರ ರಾವ್ ಅವರ ಮೇಲಿದೆ. ನಾನು ಹೇಳಿದ್ನಲ್ಲ, ನಾಗರಿಕತೆನೇ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಏನಕ್ಕೆ ಬಂದಿದ್ದೀರಾ, ನಿಮ್ಮ ಪೊಸಿಷನ್ ಏನು, ಅದು ರಿಟೈರ್ ಆಗುವಂಥ ವಯಸ್ಸಲ್ಲಿ ಇತ್ಕೊಂಡು ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಇಷ್ಟು ವರ್ಷ ನೀವು ಏನು ಕೆಲಸ ಮಾಡಿದ್ರಿ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ ನಮಗೆ. ಮತ್ತು ಆ ಹೆಣ್ಮಗಳಲ್ಲಿ ಹೆಂಗೆ ಬಂದು, ಇದು ಎಷ್ಟೋ ವರ್ಷಗಳ ಹಳೆ ವಿಡಿಯೋ ಅನ್ನೋ ಮಾತಿದೆ. ಆದರೂ ಪದೇ ಪದೇ ಆ ಮಹಿಳೆ ರಾಮಚಂದ್ರ ರಾವ್ ಅವರ ಕಚೇರಿಗೆ ಬರ್ತಾ ಇದ್ರು. ಒಬ್ಬಳೇ ಮಹಿಳೆ ಎಲ್ಲ ಹಲವಾರು ಜನರು ಬರ್ತಾ ಇದ್ರು. ಹಲವರ ಜೊತೆ ಚಕ್ಕಂದ ಆಡದಂಥ ಆರೋಪ ಇದೆ. ಸದ್ಯ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಡಿಜಿಪಿ ಆಗಿದ್ದಾರೆ ರಾಮಚಂದ್ರ ರಾವ್ ಅವರು. ನಾಗರಿಕತೆನೇ ಇಲ್ಲದೆ ಅನಾಗರಿಕರಂತೆ ವರ್ತಿಸ್ತಾ ಇರುವಂತ ನಿಮ್ಮಂಥವ್ರಿಗೆ ಯಾಕ್ರಿ ಬೇಕು ನಾಗರಿಕ ಇಲಾಖೆ? ಇನ್ಯಾರಿಗೆ ನಾಗರಿಕ ಹಕ್ಕನ್ನ ಒದಗಿಸ್ತಿರೋ ನನಗಂತೂ ಗೊತ್ತಿಲ್ಲ. ನಿಮ್ಮ ಕಚೇರಿಯನ್ನೇ ದುರ್ಬಳಕೆ ಮಾಡ್ಕೊಂಡಿದ್ದೀರಿ. ಐ ಥಿಂಕ್ ನನಗನ್ಸುತ್ತೆ ಸರ್, ಪೊಲೀಸರಿಗೆ ಅವ್ರ ಕಚೇರಿನೇ ತುಂಬ ಸೇಫೆಸ್ಟ್ ಪ್ಲೇಸ್ ಅಂತ ಇಂಥ ಕೃತ್ಯಗಳಿಗೆ. ಇನ್ನೇನು ಹೇಳೋದು ಸರ್, ನಾನು ಐ ಹ್ಯಾವ್ ಟು ಸೇ ದಿಸ್ ಓನ್ಲಿ. ದೊಡ್ಡ ದೊಡ್ಡ ಹಂತಕ್ಕೆ ಹೋಗ್ಬಿಟ್ರೆ ಹೆಣ್ಮಕ್ಳು ಶೋಕಿ ಅದೊಂದು ದೌರ್ಬಲ್ಯನಾ ಸರ್? ಅದು ಅಂದ್ರೆ ಅದು ಸೇಫೆಸ್ಟ್ ಪ್ಲೇಸ್, ಯಾರು ಬರಲ್ಲ, ಅಲ್ಲಿ ಒಳಗಡೆ ಸಿಸಿ ಕ್ಯಾಮ್ರಾ ಇರಲ್ಲ, ಗನ್ಮ್ಯಾನ್ ಇರ್ತಾರೆ ಹೊರಗಡೆ ಅಂತನಾ? ಈಗ ಸ್ಟೇಷನ್ ಲೆವೆಲ್ದಲ್ಲಿ ಎಲ್ಲ ಕಡೆ ಕ್ಯಾಮ್ರಾ ಹಾಕಿದ್ದೇವೆ, ಎಲ್ಲ ಕಡೆ ಕ್ಯಾಮ್ರಾ. ದೊಡ್ಡ ದೊಡ್ಡ ಅಧಿಕಾರಿಗಳ ಕ್ಯಾಬಿನ್ ಅಲ್ಲಿ ಕ್ಯಾಮ್ರಾ ಇಲ್ಲ ಸರ್. ಹಾಕ್ಬೇಕಂತ ಈಗ ನೋಡಿದ ಮೇಲೆ ಅನಿಸ್ತದೆ, ಇನ್ಮೇಲೆ ಕ್ಯಾಮ್ರಾ ಹಾಕಬೇಕು ಎಲ್ಲ ಆಪ್ಷನ್ ಅಲ್ಲಿ ಅಂತ. ಅದು ಡಿಜಿ ಹಿಡ್ಕೊಂಡು ಎಲ್ಲ ಆಪ್ಷನ್ ಅಲ್ಲೂ ಕ್ಯಾಮ್ರಾ ಇರಲಿ. ಅಟ್ಲೀಸ್ಟ್ ಈ ನಿಜ ವಾಸ್ತವ ಸ್ಥಿತಿ ಏನೋ ಗೊತ್ತಾಗ್ತದೆ. ಇಲ್ಲ ಅಂತ ಹೇಳಕ್ ಬರೋದಿಲ್ಲ, ಅಂತ ಹೇಳಕ್ ಬರೋದಿಲ್ಲ. ಅಟ್ಲೀಸ್ಟ್ ಅದನ್ನ. ಸರ್, ಒಂದು ಪ್ರಶ್ನೆ ಬಸವರಾಜ್ ಸರ್, ಸಹಜವಾಗಿ ಪೊಲೀಸರ ಮೇಲೆ ಏನಾದ್ರು ಆರೋಪ ಮಾಡ್ಬೇಕಂತಂದ್ರೆ ಭಯ ಸಹಜವಾಗಿ ನಾರ್ಮಲ್ ಪೀಪಲ್ಗೆ ಇದ್ದೇ ಇರುತ್ತೆ. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಯಾರಿಗೇ ಆಗಲಿ. ಅಂಥದ್ರಲ್ಲಿ ಒಬ್ಬ DGP ಹಂತದ ಒಬ್ಬ ಆಫೀಸರ್ ಮೇಲೆ ಎಷ್ಟೋ ವರ್ಷಗಳದೇ ಹಳೆ ವಿಡಿಯೋನೇ ಅಂತ ಇಟ್ಕೊಳ್ಳೋಣ. ರಾಮಚಂದ್ರ ರಾವ್ ಅವರೇ ಹೇಳ್ದಂಗೆ ಹಳೆ ವಿಡಿಯೋ ಅಂತ ಇಟ್ಕೊಂಡ್ರು ಅದನ್ನ ಹೊರಗಡೆ ಬಿಟ್ಟಿದ್ದಾರೆ ಅಂತಂದ್ರೆ ಆ ಪ್ರಾಣ ಭಯನೂ ಬಿಟ್ಟಿರ್ತಾರೆ ಸರ್. ಯಾರಾಗ್ಲಿ ಆ ರಿಸ್ಕ್ ತಗೊಂಡಿರ್ತಾರೆ. ಮತ್ತು ಯಾರ್ದಾದ್ರೂ ಸಪೋರ್ಟ್ ಅಂತೂ 100% ತಗೊಂಡಿರ್ತಾರೆ. ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳ ವಿಡಿಯೋ ಹೊರಗಡೆ ಬರಬೇಕು ಅಂತ ಅಂದಾಗ ದೇರ್ ಮಸ್ಟ್ ಬಿ ಸಮ್ ಸಪೋರ್ಟ್. ಆ ಸಪೋರ್ಟ್ ಯಾರ್ದು ಏನು ಅನ್ನೋದು ನನಗೆ ಪ್ರಶ್ನೆ ಅಲ್ಲ. ಅಟ್ಲೀಸ್ಟ್ ಈಗ ಈ ವಿಡಿಯೋ ವೈರಲ್, ವಿಡಿಯೋ ಇವಾಗಾದ್ರೂ ಬಿಟ್ರಲ್ಲ, ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಸರ್. ಸತ್ಯಾಸತ್ಯತೆನ ಹೊರಗಡೆ ತಗೊಂಡು ಬಂದವ್ರಿಗೆ ಅವ್ರ ಬೆಂಬಲಕ್ಕೆ ನಿಲ್ಲೇಬೇಕು ಅಂತ ಅನ್ಸುತ್ತೆ. ಇದು ಪಬ್ಲಿಕ್ ಯಾರು ಮಾಡಿರೋದಿಲ್ಲ, ಆಫೀಷಿಯಲ್ಸ್ ಮಾಡಿರ್ತಾರೆ. ಅವ್ರ ಸಬಾರ್ಡಿನೇಟ್ಸ್ ಯಾರು ಇರ್ತಾರೆ ಅವರೇ ಮಾಡಿರ್ತಾರೆ. ಅವ್ರ ಮೇಲೆ ಆಕ್ಷನ್ ತಗೊಂಡಿರ್ತಾರೆ ಏನಾದ್ರು. ಅದರದ್ದು ಅಲ್ಲ ಸರ್, ಹಂಗಾರೆ ವೈರಲ್ ಮಾಡಿ ತಪ್ಪು ಇದು ಹೆಂಗಾಯ್ತು ಅಂದ್ರೆ ತಪ್ಪಂತ ಹೇಳೋದಿಲ್ಲ ನಾನು. ಅವ್ರು ಮಾಡಿದ್ದು ಒಳ್ಳೇದನೇ. ಅಟ್ಲೀಸ್ಟ್ ಅವ್ನು ವಾಸ್ತವ ಸ್ಥಿತಿ ಏನೋ ಗೊತ್ತಾಗುತ್ತೆ ಜನರಿಗೆ. ಬಟ್ ಅದು ಈ ಥರ ಮಾಡೋರು ಇದ್ದಾರೆ ನಮ್ಮಲ್ಲಿ. ಈಗ 2 ಗ್ರೂಪ್ನವ್ರು ಬರ್ತಾರೆ. ಈ 2 ಗ್ರೂಪಿಗೆ ನಾವು ಕೆನಾಟ್ ಸ್ಯಾಟಿಸ್ಫೈ ಬೋತ್ ಗ್ರೂಪ್. ಒಂದರ ಯಾವ ತಪ್ಪು ಮಾಡಿರ್ತಾನೆ ಅವನ ವಿರುದ್ಧ ನಾವು ಕ್ರಮ ತಗೋಬೇಕಾಗ್ತದೆ. ಅನಿವಾರ್ಯವಾಗಿ ನಾವು ಅವನ ಕಡೆ ಹೆಸರು ಕೇಳಿ. ಇನ್ನೊಂದು ಅಪ್ಡೇಟ್ ಏನಂದ್ರೆ, ರಾಮಚಂದ್ರ ರಾವ್ ಅವ್ರದೇ ಒಂದು ಆಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಆ ವಿಡಿಯೋ ಬೆನ್ನಲ್ಲೇ ಈಗ ಒಂದು ಆಡಿಯೋ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ. ಮಹಿಳೆಯ ಜೊತೆ ರಾಮಚಂದ್ರ ರಾವ್ ಅವರು ಮಾತಾಡಿರುವಂಥ ಒಂದು ಆಡಿಯೋ ವೈರಲ್ ಆಗಿದೆ ಸರ್. ಪವರ್ ಟಿವಿಗೆ ಸಿಕ್ಕಿದೆ ಈಗ ಅದು. ಮಹಿಳೆಯ ಜೊತೆ ನವರಂಗಿ ಕಾಮಚಂದ್ರನ ಚಕ್ಕನದ ಮಾತುಗಳೀಗ ವೈರಲ್ ಆಗ್ತಾ ಇದೆ. ಎಷ್ಟು ಅಸಹ್ಯ ಆಗುತ್ತೆ ಅಂತಂದ್ರೆ ಇಂಥ ಪದಗಳನ್ನು ಬಳಸೋದಕ್ಕೆ. ವಿಡಿಯೋ ಆಡಿಯೋ ಏನೆಲ್ಲ ಮಾಡಿದ್ರು ರಾಮಚಂದ್ರ ಅವರು ಅಂತ ಅನ್ನಿಸ್ತಾ ಇದೆ. ಹೆಸರಿಗೆ ಮಾತ್ರ ರಾಮಚಂದ್ರ, ಆದರೆ ಮಾಡಿರೋ ಬುದ್ಧಿ ನೀವೇ ಡಿಸೈಡ್ ಮಾಡಿ ಏನು ಚಂದ್ರ ಅಂತ ಹೆಸರು ಕೊಡ್ತೀರಾ ಅಂತ. ಆರಕ್ಷಕ ಅಧಿಕಾರಿಯ ಭಕ್ಷಕ ಕೃತ್ಯದ ಆಡಿಯೋ ವೈರಲ್ ಆಗಿದೆ, ಕೇಳಿಸ್ಕೊಳ್ಳಿ. ಹಲೋ ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಏನು ಇಷ್ಟೊತ್ತು ಎಷ್ಟು ಕಾಲ್ ಮಾಡಿದೆ ನಾನು ನಿಮಗೆ? ನಾನೇನ್ ಮಾಡ್ಲಿ, ಬೆಳಿಗ್ಗೆ 7 o'clock ಜಿಮ್ ಹೋಗಿದ್ದೀನಿ, ಈಗ ಜಸ್ಟ್ ಬಂದಿದ್ದೀನಿ. ಜಿಮ್ ಅಲ್ಲಿ ಮೊಬೈಲ್ ಅಟೆಂಡ್ ಮಾಡಲ್ಲ ನಾನು. ಬ್ಯಾಗ್ ಅಲ್ಲಿ ಇಡ್ತೀನಿ, ಸೈಲೆಂಟ್ ಅಲ್ಲಿ, ಗೊತ್ತಾಗಲ್ಲ. ಎಷ್ಟು ಕಾಲ್ ಮಾಡ್ತಾ ಇದ್ದೆ, ನಿಮ್ ಮಿಸ್ ಮಾಡ್ಕೋತಾ ಇದ್ದೆ. ಪ್ರಾಮಿಸ್.
ಬರ್ಲಾ? ನೀವೇನ್ ಮಿಸ್ ಮಾಡ್ಕೊಳಲ್ಲ ಏನಿಲ್ಲ. ಫ್ರೆಂಡ್ಸ್ ಸಿಕ್ಕಂದ್ರೆ ಆಯ್ತು. ಯಾಕಿಲ್ಲ, ರಾತ್ರಿ 1 o'clock ಆದಾಗ ನಿದ್ದೆನೇ ಮಾಡಿಲ್ಲ. ಅದೇ ನಾನು ಬರ್ತಾ ಇದೆ ಸಪ್ರೇಶ್. ಹಬ್ಬ. ಎಷ್ಟು ಸ್ವೀಟ್ ಆಗಿದೆ, ಪಾಲ್ಕಾವ ತಿಂದಂಗಿದೆ ಅಂತ ಅನ್ಸುತ್ತೆ. ವೆರಿ ಸ್ವೀಟ್, ವೆರಿ ನೈಸ್. ಎಷ್ಟೊಂದು ಮಿಸ್ ಮಾಡ್ಕೊತಾ ಇದ್ದೀನಿ ಗೊತ್ತಾ? ಆ ಚೀಕ್ಸ್ ಕೆನೆ ಮಸ್ತ್ ಇದೆ. ಐಸ್ ಏನೋ ಹಂಗ ನೋಡ್ತೀವಿ ಗಟ್ಟಿ ಫಲ. ವೀಕ್ ಆಗ್ಬಿಡ್ತದೆ ಅದನ್ನ ನೋಡಿದ ತಕ್ಷಣ. ಟಕ್ಕಂತ ಬಂದು ನಿಮ್ ಮೇಲೆ ಬೀಳ್ಬೇಕನ್ಸ. ಲವ್ ಯು ಬಂಗಾರಿ, ಸೋ ಸ್ವೀಟ್. ನಿಮ್ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಬೇಜಾರಾಗ್ಬಿಡುತ್ತೆ ನಂಗೆ. ಏನ್ ಬಿಡ್ತದೆ? ಟಿಫಿನ್ ಎಲ್ಲ ಆಯ್ತಾ? ಇನ್ನ ಇಲ್ಲ ರೀ, ನಿಮ್ ಜೊತೆ ಮಾತಾಡಿದ್ಮ್ಯಾಗೆ ಟಿಫನ್ ಮಾಡೋಣ ಅಂತ. ನೋಡಪ್ಪ ಚಿಕ್ಕಿ ಏನಂತ ಹೇಳ್ಬಾರ್ದು ಮತ್ತೆ. ಹಲೋ ಹಲೋ ಹೇಳಿ. ಧಾರವಾಡ ಯಾವಾಗ ಶಿಫ್ಟಿಂಗ್? ಅದೇ ಧಾರವಾಡದಲ್ಲೇ ಈಗ ಇವಾಗ ಇದು ಮಾಡ್ತಾ ಇದ್ದೀವ್ರಿ, ಶಿಫ್ಟ್ ಮಾಡ್ಬೇಕಂತ. ಅದ್ರ ನಿಮ್ ಬಿಟ್ಟು ಹೋಗಕ್ ಮನ್ಸೇ ಬಿಡ್ತಾ ಇಲ್ಲ ನನಗಂತೂ. ಹೌದು ಬಂಗಾಳಿ, ಸುಮ್ಮನೆ ಹಂಗೆ ಹೋಗ್ಬಿಟ್ಟು ನಮ್ಗೆ ಗೊತ್ತಲ್ಲಿ ಇಷ್ಟು ಕ್ಲೋಸ್ ಆಗ್ಬಿಟ್ಟು ತುಂಬಾ ಇದಾಗ್ತಾ ಇದೆ, ಬೇಜಾರಾಗ್ತಾ ಇದೆ. ಅದಕ್ಕೆ ರೀ ಏನು ಅಟ್ಯಾಚ್ಮೆಂಟ್ ಇಲ್ಲದೆ ಹೋಗ್ಬಿಟ್ಟಿದ್ರೆ ಆಯ್ತು ಬಿಡಿ, ಹೋಗಿದ್ರೆ ಅನ್ಕೋಬಹುದು. ನೋಡ್ರಿ ಇಷ್ಟೆಲ್ಲ ಪಪ್ಪಿಸ್ ಕೊಟ್ಟಿದ್ದೆಲ್ಲ ಕೊಟ್ಟು ನಮ್ಗೆ ಬೇಕು, ನಮ್ಗೆ ಭಾರತ ಬೇಕು, ನಮ್ ಬಂಗಾರಿಗೆ ಬೇಕು ಅಂತ ಅನ್ಸುತ್ತೆ. ನನಗೂ ಒಟ್ಟೆ ನಿಮ್ ಬಿಟ್ಟು ಹೋಗಕ್ ಆಗ್ತಾನೆ ಇಲ್ಲ, ಮನಸ್ಸೇ ಇಲ್ಲ. ಡೈಲಿ ಬಂದು ನಿಮ್ ಜೊತೆ ಕೂತ್ಕೊಂಡು ನೀವು ನೋಡ್ತಾ ಮಾತಾಡ್ತಾ ಮುದ್ದು ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತದೆ, ಸ್ವೀಟ್ ಆಗಿ. ನಿಮ್ ಮುಂದೆ ಕೂತ್ಕೊಂಡು ಆರಾಮಾಗಿ ಪಾರ್ಟಿ ಮಾಡ್ತಾ ಮುದ್ದು ಮಾಡ್ತಾ ನಮ್ ಕೈ ಮೇಲೆ ಕೂಡ್ಸ್ಕೊಂಡು ಕೂಡ್ಸ್ಕೊಂಡು ಮುದ್ದು ಮಾಡ್ತಾ ಅದು ಇದಕ್ಕೆ ಹೌದು ವಾಕ್ ಮಾಡ್ತಾ ಇದೀನಿ. ಏನೋ ಮಾಡೋದು ಈಗ? ಆಯ್ತು, ನಿಮ್ ಫ್ರೆಂಡ್ ಬಂದ ಟಕ್ಕನ ಫೋನ್ ಇಟ್ಬಿಡ್ತೀರ ನೀವು. ನಿಮ್ ಜೊತೆ ಮಾತಾಡ್ಬೇಕಂದ್ರೆ ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಮಾತಾಡ್ಬೇಕು, ಇಲ್ಲಾಂದ್ರೆ ಡೇಂಜರಸ್ ಇದೆ. ಅದೇ ಮತ್ತೆ ಇದು ಅದು ಧಾರವಾಡದಲ್ಲಿ ಇಂಡಿಪೆಂಡೆಂಟ್ ಹೌಸ್ ಇದು ಮಾಡಂತಿದ್ರಲ್ಲ, ನಿಮ್ಗೂ ಅಲ್ಲೆಲ್ಲ ಬರೀ ಚೆನ್ನಾಗಾಗತ್ತೆ. ಈಗಿರೋದು ಅದು ಹೇಳಿದಲ್ರಿ, ಫ್ಲಾಟ್ ಟೈಪ್ ಇದೆ ಅದು ಮನೆ. ಅಂದ್ರೆ ಮೇಲೆ 4, ಆ ಕಡೆ 4, ಈ ಕಡೆ 4 ಇದೆ ಮನೆ. ಇದೆ ರೀ ಇದು ಈಗ ಹಿಡಿದಿದ್ದು. ಪ್ರವೇಶ ಇದೆಯಾ? ಬರಕ್ಕೆ ಹೋಗೋಣಕ್ಕೆ ಪ್ರವೇಶ ಇದೆನಾ? ಹಾ ಇದೆ ರೀ. ಇನ್ನೊಬ್ರದ್ದು ಇದೆ ಅಂತ ಹೇಳಿ ಮನೆ ತುಂಬಾ ಚೆನ್ನಾಗಿದೆ ಅಂತೆ. ಇದೀಗ ಇದ್ದು 12,000. ಅದು ಈಗ ಇನ್ನೊಂದು ಇಂಡಿಪೆಂಡೆಂಟ್ ಬಂಗ್ಲಾ ತುಂಬಾ ಚೆನ್ನಾಗಿದೆ, ಮೇಲೆಲ್ಲ ಬೆಡ್ರೂಮು, ಕೆಳಗಡೆ ಕಿಚನ್, ಡೈನಿಂಗ್ ಹಾಲು ಈ ತರ ಎಲ್ಲ ಇದೆ ಅಂತೆ. ಅದು 15 ಅಂತೆ. ಮತ್ತೆ 15ಕ್ಕೆ ಅದೇ ಹೋಗ್ರಿ. 15,000 ಅದಕ್ಕೆ ಹೋಗಿ, ಚೆನ್ನಾಗಿರುತ್ತೆ. ಹೌದಾ? ಇರ್ಬೋದು, ಮೇಲೆ ಇರ್ಬೋದು. ಆಲ್ ರೈಟ್. ಇನ್ನು ಈ ಕಿವಿಗಳಲ್ಲಿ ಏನೆಲ್ಲ ಕೇಳಿಸ್ಕೊಂಡು ಈ ಕಣ್ಣಲ್ಲಿ ಇನ್ನೂ ಏನೆಲ್ಲ ನೋಡಬೇಕು ದರಿದ್ರ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಸಹ್ಯ ಆಗುತ್ತೆ, ನಿಜವಾಗ್ಲೂ ಅಸಹ್ಯ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಅವ್ರ ಫ್ಯಾಮಿಲಿಯವ್ರಿಗಂತೂ ದೊಡ್ಡ ಎಂಬ್ರಾಸ್ಮೆಂಟ್, ಅವ್ರ ಫ್ಯಾಮಿಲಿಗೂ ಅಸಹ್ಯನೇ ಇದು. ಇಲ್ಲಿ ಯಾರು ಮರ್ಯಾದೆ ತೆಗಿಬೇಕು ಅಂತ ನಮಗೇನು ಇಷ್ಟ ಇಲ್ಲಪ್ಪ, ನಿಮ್ಮ ಮರ್ಯಾದೆ ನೀವೇ ತಕ್ಕೊಳ್ತಿದ್ದೀರಾ ಅನ್ನೋದಕ್ಕೆ ಒಂದು ಸಾಕ್ಷಿ. ಸರ್ ಎಸ್, ಆಡಿಯೋ ಕೂಡ ಸಿಕ್ಕಿದೆ ಸರ್. ಅದು ಹೇಳ್ಬೋದು ಅವರು, ನನ್ನ ಆಡಿಯೋ ಅಲ್ಲ ಇದು ಯಾವುದೋ AI ಜನ್ರೇಟೆಡ್ ಆಡಿಯೋ ಅಂತ. ಬಟ್ ಅದಕ್ಕೂ FSL ಅಲ್ಲಿ ಆಪ್ಷನ್ ಇದೆ. ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ AI ಜನ್ರೇಟೆಡ್ ಆಡಿಯೋ. ಏನು ಹೇಳ್ತೀರಿ ಸರ್? ನಿಮ್ಮನ್ನೇ ಕೇಳ್ಬೇಕು ಸರ್, ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ನೀವೇ ಇರೋರು, ಇದ್ದವರು, ಕೆಲಸ ಮಾಡಿದವರು. ಇಲ್ಲ, ಇರ್ತಾರೆ ಕೆಲವೊಬ್ಬರಿಗೆ ಮನುಷ್ಯತ್ವ ಇಲ್ಲಾರ್ದವ್ರು ಇರ್ತಾರೆ. ಇದು ಮನುಷ್ಯತ್ವದ ಪ್ರಶ್ನೆ ಅಲ್ಲ ಸರ್, ಇದು ಮರ್ಯಾದೆ ಮಾನವೀಯತೆ ಇಲ್ಲಾರ್ದವ್ರು ಇರ್ತಾರೆ. ಮರ್ಯಾದೆ ಪ್ರಶ್ನೆ. ಯೂನಿಫಾರ್ಮ್ ಮೇಲೆ ಗೌರವ ಇಲ್ಲ. ಮನುಷ್ಯತ್ವ ಅಂದ್ರೆ ಅದೇನೇ, ಮತ್ತೆ ಮರ್ಯಾದೆ ಇಲ್ಲಾರ್ದವ್ರು. ಯೂನಿಫಾರ್ಮ್ ಮೇಲೆ ಗೌರವ ಇಲ್ಲ. ಆ ಹಿಂದ್ಗಡೆ ನ್ಯಾಷನಲ್ ಫ್ಲಾಗ್ ಇದೆ ಸರ್, ಒಂದ್ ಕಡೆ ನ್ಯಾಷನಲ್ ಫ್ಲಾಗ್ ಇದೆ, ಇನ್ನೊಂದ್ ಕಡೆ ಅದು ಎಲ್ಲ ಆಪ್ಷನ್ ಇರ್ತದೆ. ಹೈಯರ್ ಆಫೀಸರ್ಸ್ ಇದರಲ್ಲಿ ನೀವು ಯಾವಾಗಾದ್ರೂ ನೀವು ಯಾವಾಗಾದ್ರೂ ವರ್ಕ್ ಮಾಡಿದೀರಾ ಸರ್? ನಾನು ಮಾಡಿಲ್ಲ, ಅವ್ರ ಜೊತೆ ಮಾಡಿಲ್ಲ. ಓಕೆ, ಬಟ್ ಸ್ವಲ್ಪ ಪರಿಚಯ ಇದೆ ನನಗೆ. ನಾನು ಮೈಸೂರಲ್ಲಿ DCP ಇದ್ದಾಗ ಅವರಲ್ಲಿ IG ಆಗಿದ್ರು, ಸೊ ಪರಿಚಯ ಇದೆ ಸ್ವಲ್ಪ. ಬಟ್ ಈ ಥರ ಭಾಳ ದುರ್ದೈವ ಆಗಬಾರ್ದು.
ನಿಜವಾಗೂ ಆಗಬಾರ್ದು. ಏನು ಮಾಡೋದು? ಅದ್ರ ಬಗ್ಗೆ ಡಿಟೇಲ್ ಎನ್ಕ್ವೈರಿ ಮಾಡಿ ಸರ್ಕಾರ ಫರ್ಮ್ ಆ್ಯಕ್ಷನ್ ತೊಗೋಬೇಕು. ಆ್ಯಕ್ಷನ್ ತೊಗೊಂಡ್ರೆ ಉಳಿದವ್ರಿಗೆ ಸ್ವಲ್ಪ ಹೆದರಿಕೆ ಆಗ್ತದೆ. ಉಳಿದವ್ರಿಗೆ ಅವ್ರಿಗೆ ಬಿಟ್ಟಿಲ್ಲಪ್ಪ ನಮಗೇನು ಉಳಿದಂಥ ಭಯ ಕ್ರಿಯೇಟ್ ಆಗಬೇಕು. ಆ ಥರ ಆ್ಯಕ್ಷನ್ ಆದರೆ ಖಂಡಿತ ಸ್ವಲ್ಪ ಕಡಿಮೆ ಆಗ್ಬೋದು. ಇದು ನಮಗೂ ಕೇಳಿ ಬೇಜಾರಾಗ್ಬಿಟ್ಟಿದೆ ಮೇಡಮ್. ಈಗ ಒಂದು 5-6 ತಿಂಗಳಿಂದ ಏನೇ ಒಂದು ಆ ಕೇಸ್ನಲ್ಲಿ ಈ ಕೇಸ್. ಅದಕ್ಕೆ ಬರ್ತೀನಿ ಸರ್. ದರ್ಶನ್ ಅವರೇ, ನಿಮ್ಮ ಈ ಸರ್ಕಾರದಲ್ಲಿ ಗೃಹ ಇಲಾಖೆ ಸತ್ತೋಗಿದೆ ಅಂತ ಹೇಳ್ತೀನಿ ನಾನು. ನಿಮಗೆ ಬೇಜಾರಾಗ್ಬೋದೇನೋ, ನನಗೇನು ಬೇಜಾರಾಗ್ತಿಲ್ಲ. ನನಗೆ ಬೇಜಾರಾಗ್ತಿದೆ. ಯಾಕೆ ಗೊತ್ತಾ? ಈ ಥರ ಪರಿಸ್ಥಿತಿಗೆ ಬಂದ್ಬಿಡ್ತಲ್ಲ ಕರ್ನಾಟಕದ ಗೃಹ ಇಲಾಖೆ ಅಂತ ಹೇಳಿ. ಒಂದು, ಆ ಇಲಾಖೆಯ ಸೀನಿಯರ್ಸ್ಗೆ ಮರ್ಯಾದೆ ಇಲ್ಲ. ಇನ್ನೊಂದು, ಇಲಾಖೆಯಲ್ಲಿ ಮಂತ್ರಿಗಳಿಗೆ ಮರ್ಯಾದೆ ಇಲ್ಲ. ಪರಮೇಶ್ವರ್ ಅವ್ರಿಗೆ ಎಷ್ಟು ಮಟ್ಟಕ್ಕೆ ಆ ಮಂತ್ರಿ ಅಂದರೆ ಆ ಇಲಾಖೆ ಮೇಲೆ ಹಿಡ್ತಾ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬೆಳಗಾವಿಲಿ ಏನೋ ಇನ್ಸಿಡೆಂಟ್ ಆದರೆ ಪರಮೇಶ್ವರ್ ಅವ್ರು ಹೋಗಲ್ಲ, DCM ಹೋಗಿ ಮಾತಾಡ್ತಾರೆ. ಐ ಡೋಂಟ್ ನೋ ಆ ಗೃಹ ಇಲಾಖೆ ಏನಾದರೂ ಶೇರ್ ಆಗಿದೆಯಾ, ಇಬ್ಬರು ನಡುವೆ ಏನಾದರೂ ಒಪ್ಪಂದ, ಅದೇನಾದರೂ ಈ CM ಕುರ್ಚಿ ಥರ ಅದೇನಾದರೂ ಒಪ್ಪಂದ ಆಗಿದೆಯಾ ನನಗೆ ಗೊತ್ತಿಲ್ಲ. ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇಫ್ ಐ ಆಮ್ ನಾಟ್, ಕೈಂಡ್ಲಿ ಕರೆಕ್ಟ್ ಮೀ. ಬಿಕಾಸ್ ಮೇಲ್ನೋಟಕ್ಕೆ ಅಂದ್ರಲ್ಲ ನೀವು, ಇದು ಮೇಲ್ನೋಟಕ್ಕೆ ತಪ್ಪಿದೆ ಅಂತ ಅನ್ನಿಸ್ತದೆ. ನನಗೂ ಮೇಲ್ನೋಟಕ್ಕೆ ಗೃಹ ಇಲಾಖೆನೂ ಶೇರ್ ಆಗಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಅದ್ರ ಜೊತೆಗೆ ಪೊಲೀಸರ ಒಂದು ಕ್ರೈಮ್ ರೇಟ್ಸ್ ಎಷ್ಟಿದೆ ಅನ್ನೋದು CM ಅಡ್ರೆಸ್ ಮಾಡಿದ್ದಾರೆ. ಸೊ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ. ಮೊನ್ನೆ ಎಲ್ಲ ಮೀಟಿಂಗ್ ಮಾಡಿದ್ದಾರೆ. ದುಡ್ಡು ಲೂಟಿ ಹೊಡೆಯೋದ್ರಿಂದ ಹಿಡಿದು ಕಚೇರಿ ಒಳಗಡೆ ಕೂತ್ಕೊಂಡು ಈ ಥರ ರಾಸಲೀಲೆ ಆಡೋ ಮಟ್ಟಕ್ಕೆ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ, ಸಿಬ್ಬಂದಿ ಆ್ಯಂಡ್ ಅಧಿಕಾರಿಗಳು ಬಂದಿದ್ದಾರೆ ಅಂತಂದರೆ ವಾಟ್ ಹೋಲ್ಡ್ ಯುವರ್ ಮಿನಿಸ್ಟರ್ ಈಸ್ ಹ್ಯಾವಿಂಗ್ ಆನ್ ದ ಡಿಪಾರ್ಟ್ಮೆಂಟ್? ಕೈಂಡ್ಲಿ ಅಡ್ರೆಸ್. ಈ ಗೃಹ ಇಲಾಖೆ ಸತ್ತೋಗಿದೆ ಆ ಪದಗಳನ್ನೆಲ್ಲ ಒಪ್ಪಲಿಕ್ಕೆ ಸರಿ ಇಲ್ಲ ಮೇಡಮ್. ಈಗ ಮತ್ತೆ ನೀವು ಬೆಳಗಾವಿ ಎಲ್ಲ ಬಳ್ಳಾರಿ ವಿಚಾರ KPCC ಅಧ್ಯಕ್ಷರಾಗಿ ತಮ್ಮ ಶಾಸಕರ ಮೇಲೆ ಯಾವುದಾದ್ರೂ ಒಂದು ಘಟನಾವಳಿ ಆದಾಗ ಅಲ್ಲಿಗೆ ವಿಸಿಟ್ ಕೊಟ್ಟು ಮತ್ತೆ ತೀರ್ಕೊಂಡವ್ರ ಮನೆಗೆ ಹೋಗಿ ಮತ್ತೆ ಅಲ್ಲಿ ವಿಚಾರಗಳನ್ನ ತಿಳ್ಕೊಳ್ಳುವಂಥ ಕೆಲಸ ಮಾಡಿದ ತಕ್ಷಣ ಅವ್ರು ಗೃಹ ಇಲಾಖೆನ ವಹಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಸಲ್ಲ ಮೇಡಮ್. ಮತ್ತೆ ಯಾರೆಲ್ಲ ತಪ್ಪು ಮುಖ್ಯಮಂತ್ರಿಗಳ ಅಡ್ರೆಸ್ ಮಾಡುವಾಗ ಸುಮಾರು 78 ಜನ ಅಷ್ಟು ಜನರನ್ನು ಸಸ್ಪೆಂಡ್ ಮಾಡುವಂಥ ಕೆಲಸ ಆಗಿದೆ. ಮತ್ತು ಇಂಥ ಹೀನಸ್ ಕೃತ್ಯ ಮಾಡಿ ಅಂತ ಯಾವ ಸರ್ಕಾರಗಳು ರೆಸ್ಪೆಕ್ಟ್ ಆಫ್ ಎನಿ ಪಾರ್ಟಿ ಯಾವನಿಗೂ ಹೇಳುವುದಿಲ್ಲ. ಆದರೆ ಇಂಥ ಕೃತ್ಯ ಮಾಡಿ ತಲೆ ತೆಗೆಸೋದು, ನನಗೆ ಆ್ಯಕ್ಚುಲಿ ಪಾಪ ಅವ್ರು ಮಾಲ್ಗತ್ತಿ ಸರ್ ಇವತ್ತೊಂದು ಸಾವಿನ ಮನೆಗೆ ಬಂದು ಕೂತಂಥ ಪರಿಸ್ಥಿತಿ ಕಾಣಿಸ್ತಾ ಇದೆ. ಅವರಲ್ಲಿ ನಿಷ್ಠಾವಂತ ಅಧಿಕಾರಿಯಾಗಿ ಹಿ ಈಸ್ ನಾಟ್ ಸ್ಪೀಕಿಂಗ್ ಓನ್ಲಿ. ಮತ್ತು ಇನ್ನೊಂದು ಯಾವುದೋ ಆಡಿಯೋ ವಿಚಾರ ಹೇಳಿದ್ರಿ ಮೇಡಮ್. ನಮ್ಮ FSL ವರದಿಗಳು ಎಷ್ಟು ಕ್ಲಿಯರ್ ಆಗಿರುತ್ತೆ ಅಂದರೆ CT ರವಿ ಏನು ಪರಿಷತ್ನಲ್ಲಿ ಆಡಿದಂಥ ಮಾತಿನ FSL ವರದಿ ಸತ್ಯ ಅಂತ ದೃಢ ಆಗಿದೆ. ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿರೋ ಪ್ರಕರಣ ಬಂತಲ್ಲ, ಏನ್ ಮಾಡಿದ್ರು? ಈಗ ರಾಜಕೀಯ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂದಿದ್ ವರದಿ ನಿಜ ಆಗ್ಲಿಲ್ವಲ್ಲ? ನಿಜ ಆಯ್ತಲ್ಲ. FSL ನಿಜ ಆಗಿ ಅವ್ರನ್ನ ಜೈಲಿಗೆ ಹಾಕಿದ್ರಲ್ಲ. ನಾ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋಗುದಿಲ್ಲ. ಸಮರ್ಥಿಸ್ಕೊಂಡವರು ಸಪೋರ್ಟ್ ಮಾಡಿದವರನ್ನ ಬಿಟ್ರಲ್ಲ. ನೋ ಯಾರೋ ಒಬ್ರು ಕೆಳ ಹಂತದವರು ನೋಬಡಿ ಸಪೋರ್ಟೆಡ್ ಓವರ್ ನೋಡಿ. ಅಯ್ಯೋ ಮೇಡಮ್, ನೀವು ಇಷ್ಟು ಮಾತಾಡೋರು ದಯವಿಟ್ಟು ಮುನ್ರತ್ನ ಹೆಚ್ಚು ಇಂಜೆಕ್ಟ್ ಮಾಡಿ ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿ ದಲಿತ ನಾವು ಜೈಲಿಗೆ ಅರೆಸ್ಟ್ ಮಾಡಿ ಕಳಿಸಿದ್ವಿ. ಇವರು ಸಂಸ್ಕೃತಿ ಸಂಸ್ಕಾರ ಭಾರತಾಂಬೆ ಅನ್ನೋರು ಇನ್ನೂ ಆ ಪಕ್ಷದಲ್ಲಿ ಇಟ್ಕೊಂಡಿದಾರಲ್ಲ. 6 ವರ್ಷ ಕೇಳಿದ್ರು ಆ ಮಾತು ದೂರ ಕಿತ್ತಿಸಿದ್ವಿ ಅಂತ ಹೇಳಿ. ಇವತ್ತು ಅಲ್ಲಲ್ಲ ಮೇಡಮ್ ರಾಜೀವ್ ಗೌಡ ವಿಚಾರಕ್ಕೆ ಮೇಡಮ್ ನೀವು ರಾಜೀವ್ ಗೌಡ ವಿಚಾರ ಕೇಳಿರಿ. ಖಂಡಿತ ಒಂದ್ ನಿಮಿಷ ಯಾವ್ದೋ 74 ಕೋಟಿನೋ ಎಷ್ಟು 7 ಕೋಟಿ ಸಮಥಿಂಗ್ ಏನೋ ಆಯ್ತಲ್ಲಪ್ಪ, ಅದನ್ನ ಎಲ್ಲೆಲ್ಲೋ ಹೋಗಿ ಪೊಲೀಸ್ ಹಿಡ್ಕೊಂಡ್ ಬಂದ್ರು. ಈ ರಾಜಗೌಡ ನೋಡಿ, ಈಗ ಭೈರತಿನೂ ಹಂಗೆ ಓಡಾಗಿದ್ರು, ಮುನ್ರತ್ನೂ ಹಂಗೆ ಓಡಾಗಿದ್ರು. ನಮ್ಮ ಹೊರಗಡೆ ಓಡಾಡಕ್ ಬಿಡ್ತಾರೆ. ಪರಿಸ್ಥಿತಿ ಹಿಂಗಿದೆ ಮೇಡಮ್. ನಾನು ಸಮರ್ಥನೆಗೆ ಹೋಗುದಿಲ್ಲ. ಅದೇ ರೀತಿ ಇವತ್ತು ಮಹಿಳಾ ವಿಚಾರದಲ್ಲಿ ಏನಾದ್ರು ಮಾತಾಡೋದಾಯ್ತು, ನಾನು ರಾಜೀವ್ಗೌಡರ ಬಂಧನ ಆಗಲಿ ಅಂತಲೇ ಹೇಳ್ತೀನಿ, ಸಮರ್ಥನೆ ಮಾಡೋದಿಲ್ಲ. ಇವತ್ತು MLC ರವಿ ಅವರು ಯಾರು ಕಲಬುರಗಿಯ DC ಅವರಿಗೆ ಆಡಿರ್ತಕ್ಕಂಥ ಮಾತಿರ್ಬೋದು, ಹಲ್ಲೆ ಮಾಡಿರುವಂತ ರೀತಿ ಇರ್ಬೋದು. ಇವತ್ತು BJP ಅವರು ಕೇವಲ ರಾಜಕೀಯ ಮಾಡೋದಲ್ಲ, ಫಸ್ಟ್ ನಿಮ್ಮ ಪಕ್ಷದವರಿಗೆ ಪಾಠ ಹೇಳುವಂತ ಕೆಲಸ ಮಾಡಿ ಮೇಡಮ್. ರಾಜೀವ್ ಗೌಡ್ರನ್ನ ಬಂಧನ ಮಾಡುವಂತ ಪ್ರೋಸೆಸ್ ನಡೀತಾ ಇದೆ. ಡೆಫಿನೆಟ್ಲಿ ವಿಲ್ ಬಿ ಬಿಹೈಂಡ್ ದ ಬಾರ್. ಆದ್ರೆ ನೀವು ಪ್ರಶ್ನೆ ಕೇಳಿದ್ರಿ, ನಾನು ಉತ್ತರ ಕೊಡುವಂತದ್ದು ಡೆಫಿನೆಟ್ಲಿ ಅವರ್ ಗವರ್ನಮೆಂಟ್ ದೇ ವಿಲ್ ಟೇಕ್ ಆಕ್ಷನ್ ಮೇಡಮ್. ಗೃಹ ಇಲಾಖೆ ಗಟ್ಟಿಯಾಗಿದೆ. ಏನು ಇವರೆಲ್ಲ ಅಧಿಕಾರದಲ್ಲಿದ್ದಾಗ PSI ಲೆವೆಲ್ ಅಲ್ಲಿ ಸ್ಕ್ಯಾಮ್ ಮಾಡಿದ್ರಲ್ಲ, PSI ಲೆವೆಲ್ ಸ್ಕ್ಯಾಮ್ ಮಾಡಿದ್ರಲ್ಲ. ಅತ್ಯಾಚಾರ ಪ್ರಕರಣ ಆದಾಗ ಅರಜ್ಞಾನೇಂದ್ರ ಮೈಸೂರು ಯೂನಿವರ್ಸಿಟಿಲಿ ಏನ್ ಹೇಳಿದ್ರು? ಯಾಕೆ ಒಬ್ಬ ಹುಡುಗಿ ಅಂತ ಹೇಳ್ಬಿಟ್ಟು ವಾಲ್ಮೀಕಿ ಹಗರಣ ಇದೆ, 480 ಕೋಟಿ ಹಗರಣ ಇದೆ ಮಾಡಿದ್ರಲ್ಲ.
ನಿಮ್ದು ಕುನ್ನ ವರದಿ ಬಂತಲ್ಲ ಏನ್ ಮಾಡಿದ್ರು? ನೋಡಿ ನಾನು ಅದ್ರಲ್ಲಿ- ನಿಮ್ಮನ್ನ ಕೊಟ್ಟು ಮೇಡಮ್, ವಾಲ್ಮೀಕಿ ಹಗರಣ ಆದರ್ಶ ಆಯ್ತಲ್ಲ, ಏನ್ ಮಾಡಿದ್ರು? ಬಂಧನ ಆಗಿತ್ತು. 2.5 ವರ್ಷ ಆಯ್ತು. ಬೇಕಾ ನಿಮ್ಗೆ ಅಲ್ಲ ಅಲ್ಲ ಒಂದು ಆ ವರದಿ ಹಗರಣ ಮಾಡಕ್ಕೆ? ಹೊತ್ತಂತ ಅರ್ಧಜ್ಞಾನ ಇದ್ರೆ ಅವತ್ತೇನೋ ರಾಜೀನಾಮೆ ಕೊಟ್ಟಿದ್ರ ಮೇಡಮ್? ಯಾವ್ದು ನಾಟ್ ಓನ್ಲಿ ನಾನ್ ಪುಣ್ಯ ವರದಿ, ರಾಜೀನಾಮೆ ಕೇಳ್ತಾ ನಾಗಮೋಹನ್ ದಾಸ್ ಇಲ್ಲಪ್ಪ. ವರದಿ ಇರ್ಬೋದು, ರಾಜೀನಾಮೆ ಪುಣ್ಯ ವರದಿ ಮಾಡಿ ಆಗಿರ್ಬೋದು, ಕೋರ್ಟಿಗೆ ವೀರಯ್ಯ ವರದಿ ಆಗಿರ್ಬೋದು, ಅದಕ್ಕೆ ಸರಿಯಾದಂತ ಸೂಕ್ತ ಕ್ರಮವನ್ನ ತಗೊಳ್ತೀವಿ. ಇವಾಗ 3 ವರ್ಷ ಆಗ್ತಾ ಬಂತಲ್ಲ ಈ ಸರ್ಕಾರ ಬಂದೂ ಕೂಡ, ಈ 3 ವರ್ಷದಲ್ಲಿ ಕರ್ನಾಟಕದಲ್ಲಿ ಮಹಿಳೆಯರ ಮೇಲಾದಂತಹ ಕ್ರೈಮ್ಗಳು ಅಥವಾ ಮಹಿಳೆಯರ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಅಂತಲೇ ಸ್ಪೆಸಿಫಿಕ್ ಆಗಿ ತಗೊಳ್ಳೋಣ, NCRB ಪ್ರಕಾರನೇ ಎಷ್ಟು FIRಗಳಾಗಿದ್ದಾವೆ ನಿಜವಾಗಿ, ಆ FIRಗಳ ಮೇಲೆ ಆ್ಯಕ್ಷನ್ ಎಷ್ಟು ಏನೋ ಕಡಖಂಡಿತವಾಗಿ ನಿರ್ದಿಷ್ಟ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ನಡೆದಿದೆ, ಅದರ ಮೇಲೆ ಇನ್ವೆಸ್ಟಿಗೇಷನ್ನು ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ, ಪೋಕ್ಸೋನಲ್ಲಾಗಲಿ ಪಾಶಲ್ಲಾಗಲಿ ಬೇರೆ ಯಾವುದೇ ರೀತಿಯ ಡೊಮೆಸ್ಟಿಕ್ ವೈಲೆನ್ಸ್ ಆಗಲಿ ಎಲ್ಲ. ಸೊ ಯಾವುದೇ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಟೇಕ್ಸ್ ದ ಸೀಟ್, ಅವರುಗಳು ಸ್ಟ್ರಿಕ್ಟಾಗಿದ್ದಿದ್ರೆ, ಈಗ ಗೃಹ ಇಲಾಖೆ ನಮ್ಮ ಪರಮೇಶ್ವರ್ ಅವರು ತುಂಬ ಸ್ಟ್ರಿಕ್ಟಾಗಿದ್ದು ನೀಟಾಗಿ ಮಾನಿಟರ್ ಮಾಡಿದರೆ ಅವ್ರುಗಳಿಗೆ ಗೊತ್ತಾಗೋದಿಲ್ವಾ ಏನೋ ಇಂಟೆಲಿಜೆನ್ಸ್ ಇರುತ್ತೆ ಅವರಿಗೆ ಇನ್ಫಾರ್ಮೇಶನ್ ಕೊಡಕ್ಕೆ ಗೊತ್ತಾಗೋದಿಲ್ವಾ? ವಿಡಿಯೋ ಅಂತಾನೆ ಇಟ್ಕೊಳ್ಳೋಣ ಸರ್, 8 ವರ್ಷದ ಹಿಂದೆನೂ ಯಾವ್ದು ಕಾಂಗ್ರೆಸ್ ಗವರ್ಮೆಂಟ್ ಇತ್ತ, ಯಾವ್ದು ಬಿಜೆಪಿನೂ ಇತ್ತು, ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಸರ್, ಯಾವ ಗವರ್ಮೆಂಟ್ ಆದ್ರೂ ಇರ್ಲಿ ಬಿಡಿ, JDS ಬಿಜೆಪಿ ಎಲ್ಲ ಬಂದೋಗಿದೆ. ಅಧಿಕಾರಿ ಅವತ್ತಿನ ಮಟ್ಟಕ್ಕೆ ಅವ್ರು SP ಆಗಿದ್ರು, ಏನಾಗಿದ್ರು ಪೊಸಿಷನ್, ವಾಟ್ ಎವರ್ ದ ಪೊಸಿಷನ್, ಬಟ್ IPS ಕೇಡರ ಇಟ್ಕೊಳ್ಳಿ, ಕಚೇರಿಗೆ ಕರ್ಸ್ಕೊಂಡು ಇಂಥ ಕೆಲಸ ಮಾಡ್ತಾರೆ ಅಂದ್ರೆ ಸರ್, ಅಂದ್ರೆ ಆವತ್ತಿನ ಸರ್ಕಾರದ ಮೇಲೆ ಅವ್ರಿಗೆ ಭಯ ಇಲ್ಲ ಅಲ್ಲ, ಇಂಟೆಲಿಜೆನ್ಸ್ ಕೊಡೋದಿಲ್ವಾ ರಿಪೋರ್ಟ್ ಇವ್ರುಗಳಿಗೆ? ಭಯ ಇಲ್ಲ ಅಂತ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ? ಎಲ್ಲ ಪಕ್ಷಗಳಿದ್ದಾಗೂ ಆಗ್ತವೆ, ಇಂಥ ಪಕ್ಷ ಅಂತೇನೆ ಅಲ್ಲ, ಪಕ್ಷ ಬಿಡಿ ಸರ್, ಅಂದ್ರೆ ಯಾವ ಸರ್ಕಾರಗಳ ಮೇಲೂ ಭಯ ಇಲ್ಲ ಅಂತ ಆಯ್ತು. 35-40 ವರ್ಷ ಇಲಾಖೆಯಲ್ಲಿ ಇರ್ತಾರೆ, ಎಲ್ಲ ಪಕ್ಷಗಳು ಬರ್ತಾವೆ ಹೋಗ್ತವೆ. ಹೌದು. ಸೊ ಇಂಥ ಅಧಿಕಾರಿಗಳು ಇದಾರೆ ನಮ್ಮಲ್ಲಿ, ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಒಳ್ಳೆ ಅಧಿಕಾರಿಗಳು ಮೆಜಾರಿಟಿ ಜನ ಇದ್ದಾರೆ. ಮೇನ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಆಗುವಂತದ್ದು ಬಟ್ ಪವರ್ ಗೇಮ್. ಅಂತವ್ರಿಗೂ ಕೆಟ್ಟ ಹೆಸರಲ್ಲ ಸರ್. ಇವಾಗ ಇಡೀ ಯಾರು ರಾಮಚಂದ್ರ ರಾವ್ ಅಂತ ಅಡ್ರೆಸ್ ಮಾಡಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಾನೆ ಹೇಳೋದಲ್ಲ. ಅಧಿಕಾರದ ಒಂದು ದುರುಪಯೋಗ ಇದು, ದುರುಪಯೋಗ ತಗೊಂಡು ನಡೆಸ್ತಾರೆ. ಸೆಕ್ಷುವಲ್ ಹರಾಸ್ಮೆಂಟ್ ಅನ್ನೋವಂಥದ್ದು ಪವರ್ ಗೇಮ್. ಯಾರ ಕೈಯಲ್ಲಿ ಪವರ್ ಇರ್ತದೋ, ಅವರ ಅಧಿಕಾರದ ಕೆಳಗಡೆ ಯಾರು ಇರ್ತಾರೋ ಅವರನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಹೀಗೆ ಅವ್ರ ವಿರುದ್ಧ ಮಾತಾಡೋಕ್ಕಾಗೋದಿಲ್ಲ. ಅವ್ರ ಸುತ್ತಮುತ್ತನ ಆಫೀಸರ್ಗೆಲ್ಲರಿಗೂ ಗೊತ್ತಿರುತ್ತೆ ಆತ ಎಷ್ಟು ವರ್ಷದಿಂದ ಈ ಥರ ಆ್ಯಕ್ಟಿವಿಟೀಸ್ನಲ್ಲಿ ತೊಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು. ಆದರೆ ಯಾರು ಕೂಡ ಹೇಳಿರೋದಿಲ್ಲ. ಇಂಟೆಲಿಜೆನ್ಸ್ ಅವ್ರಿಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಅದು ಗೃಹ ಇಲಾಖೆಗೆ ಇನ್ಫಾರ್ಮೇಶನ್ ಬಂದೇ ಬರುತ್ತೆ, CMಗೆ ಇನ್ಫಾರ್ಮೇಶನ್ ಬಂದೇ ಬರುತ್ತೆ. ಏನು ಮಾಡ್ತಾ ಇದ್ದಾರೆ ಎಲ್ಲರೂ? ಏನ್ ಗೊತ್ತಾ, ಕೆಳ ಹಂತದ ಸಿಬ್ಬಂದಿ ಯಾರು ಕೂಡ ಹೋಗಿ ಅದನ್ನ ಹೇಳೋ ಅಂತ ಸಿಸ್ಟಮ್ ನಮ್ಮಲ್ಲಿಲ್ಲ. ಹೌದು, ಪಾಶ್ ಆಕ್ಟ್ ಬಂದ್ಮೇಲೆ ಸಿಂಧೂರ ಪಾಶ್ ಆಕ್ಟ್ ಬಂದಿದ್ಯಾಕೆ, ICC ರೆಕಗ್ನೈಸ್ ಆಗಿ ಕಮಿಟಿಗಳು ಫಾರ್ಮ್ ಆಗಿದ್ಯಾಕೆ, ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಗಳು ಅಂತ. ಯಾವುದನ್ನು ಕೂಡ ಇಂಥ ಪವರ್ಗಳಿರೋರ ಹತ್ರನೇ ಇರುತ್ತೆ. ಯಾವ ಆಕ್ಟ್ ಗಳಿದೆ, ಎಷ್ಟು ಆಕ್ಟ್ ಗಳಿದೆ ಪುಸ್ತಕದಲ್ಲಿ, 1,000 ಇದನ್ನೆಲ್ಲ ಮಾನಿಟರ್ ಮಾಡಬೇಕಾಗಿರುವಂತದ್ದು, ಇದನ್ನೆಲ್ಲ ಮಾನಿಟರ್ ಮಾಡಬೇಕಾಗಿರುವಂತದ್ದು ಮಹಿಳಾ ಆಯೋಗ ಮತ್ತೆ ಗೃಹ ಇಲಾಖೆ ಇದನ್ನೆಲ್ಲ ಮಾನಿಟರ್ ಮಾಡಬೇಕು. ICCಗಳು ಏನ್ ಮಾಡ್ತಾ ಇದ್ದಾವೆ? ಒಂದೆರಡು ಕೇಸ್ ಅಷ್ಟೇನೆ, ಅಷ್ಟೇ. ಅವರು ಮೀಡಿಯಾ ಮುಂದೆ ಬರೀ ನ್ಯೂಸ್ ಮಾಡೋದಕ್ಕಷ್ಟೇ. ಅವರು ಧರ್ಮಸ್ಥಳ ಕೇಸ್ ಆಯ್ತು, ಅಲ್ಲಿ ಯಾರೋ ಬಂದು ಹೇಳಿದ್ರು ಲೆಫ್ಟಿಸ್ಟ್ ಗಳ ಕಡೆಗೂ ಇನ್ನೊಂದು ಹೋಯ್ತಾ. ನೀವು ಲೆಫ್ಟಿಸ್ಟ್ ಆದ್ರೂ ಆಗಿ ರೈಟಿಸ್ಟ್ ಆದ್ರೂ ಆಗಿ ಅಪ್ಪ, ನಿಮ್ಮನ್ನ ಆಯೋಗದ ಅಧ್ಯಕ್ಷ ಮಾಡಿರೋದು ಇಡೀ ರಾಜ್ಯದ ಮಹಿಳೆಯರ ಒಂದು ವಿಚಾರಕ್ಕೋಸ್ಕರ. ಯಾವ್ದೋ ಹಂಗಾರೆ ಧರ್ಮಸ್ಥಳ ಬಿಟ್ಟು ಬೇರೆ ಎಲ್ಲೂ ಮಹಿಳೆಯರ ಹೆಣ್ಮಕ್ಳು ಅತ್ಯಾಚಾರ ಆಗಿಲ್ಲ. ಮೈಸೂರಲ್ಲಿ ಆಗಿದೆ. 9 ವರ್ಷದ ಬಾಲಕಿ ಇದು, 9 ವರ್ಷದ ಬಾಲಕಿ, ಅತ್ಯಂತ ಜನಾಂಗದ ಮಹಿಳೆ, ಒಂದು ಪುಟ್ಟ ಬಾಲಕಿ ಇದು. ಅದನ್ನ VRS ಕೊಟ್ಬಿಟ್ಟು ಕಣ್ಣೊರ್ಸೋದು ಅಥವಾ ಸಸ್ಪೆನ್ಷನ್ ಅಲ್ಲಿ ಇರೋದು ಮಾಡಬಾರ್ದು. ಇದು ಸಾಬೀತ್ ಮಾಡೋದಕ್ಕೆ 1 ವಾರ ಸಾಕು ಇವ್ರುಗಳಿಗೆ, ಪೊಲೀಸ್ ಇಲಾಖೆನಲ್ಲಿರೋರಿಗೆ. ಅದಕ್ಕಿಂತ ದೊಡ್ಡ ಟೈಮ್ ಬೇಕಾಗಿಲ್ಲ. ಅಲ್ಲ, ಅಟ್ ದ ಮೋಸ್ಟ್ ಮ್ಯಾಕ್ಸಿಮಮ್. ಈಗ ಅವರು 10 ದಿನ ರಜೆ ಹೋಗಿರೋದ್ರಿಂದ ಡಿಸ್ಮಿಸ್ ಮಾಡಿ ಪದಕ ಕಿತ್ಕೊಂಡು, ಯೂನಿಫಾರ್ಮ್ ಕಿತ್ಕೊಂಡು ಅದನ್ನ ಯಾವುದೇ ಬೆನಿಫಿಟ್ಸ್ ಇಲ್ದೇನೆ ಹೊರಗೆ ದಬ್ಬಬೇಕು. ಅಂತಹ ಪನಿಷ್ಮೆಂಟ್ ಆಗಬೇಕು ಇವ್ರಿಗೆ. ಈ ಇದೆಯಲ್ಲ ಸರ್, ಈ ತರದ್ದು ಒಂದು ಲೆಸನ್ ಇದೆಯಲ್ಲ, ಇದು ಎಂಟೈರ್ ಇಂಡಿಯಾದಲ್ಲೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಲೆಸನ್ ಆಗಬೇಕು ಸರ್.
ಒಂಥರ ಇದೊಂಥರ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತೀವಲ್ಲ, ಹಂಗೆ ಲ್ಯಾಂಡ್ ಮಾರ್ಕ್ ಪನಿಷ್ಮೆಂಟ್ ಆಗಬೇಕು ಸರ್. ಆಗ್ಬೇಕು. ಇಲ್ಲ ಅದೇನಿದೆ ಇನ್ನೂ 3 ತಿಂಗಳಿದೆ ಅವರು ಸರ್ವಿಸ್, ಜಾಸ್ತಿ ಇಲ್ಲ, ನಾಳೆ ಬೇಕು ರಿಟೈರ್ಡ್ ಆಗ್ತಾರೆ. VRS ತಗೊಳಕ್ ಬಿಡಬಾರ್ದು ಅಸಹ್ಯ ಅಲ್ವಾ ಸರ್ ಅದು? 3 months ಇಟ್ಕೊಳ್ಳೋದಕ್ಕೆ ಅಸಹ್ಯ ಅಲ್ವಾ ಅದು? ಅದು 3 ತಿಂಗಳಿಗೆ ಇದೆ ಅಂತ ಹೇಳಿದ್ರೆ ಅಲ್ಲ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅದರದೇ ಆದಂತಹ ಲಿಮಿಟೇಷನ್ಸ್ ಇದೆ ರಿಗಾರ್ಡಿಂಗ್ IPS. ಕಾನೂನಿಗಿಲ್ಲ, ನೀವು ಇನ್ಫಾರ್ಮೇಶನ್ ದಟ್ ಇಸ್ ವಾಟ್ ಸರ್ ಸಿಂಧೂರ, ಕಾನೂನಿಗೆ ಲಿಮಿಟ್ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಇರ್ಬೋದು, ಕಾನೂನಿಗೆ ಲಿಮಿಟ್ ಇಲ್ಲ. ರಾಜ್ಯ ಸರ್ಕಾರದ ಕರ್ತವ್ಯ ಏನಾಗಬೇಕು, ಎಲ್ಲ ಇನ್ಫಾರ್ಮೇಶನ್ ಸಾಕ್ಷಿಗಳನ್ನ ಒದಗಿಸಬೇಕು. ಡಿಸ್ಮಿಸ್ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ, ಸಸ್ಪೆಂಡ್ ಮಾಡಬಹುದು. So only President of India has to dismiss. He is appointed directly as a IPS officer. True. So who has appointed him? President of India has appointed him. So he has to take decision, dismissal. ಇದು ಬರೀ So ಇವ್ರಿಗೆ ಸರ್ವಿಸ್ ಆಕ್ಟ್ ಕೆಳಗಡೆ suspend ಮಾಡ್ಬೋದು. ಹೋಗ್ಬೇಕಾಗಿಲ್ಲ. ಇದು IPC BNSS ಕೆಳಗಡೆ ಬರ್ಬೇಕಿದು. ಯಾರು ಕಂಪ್ಲೇಂಟ್ ಕೊಡಬೇಕು ಇದಕ್ಕೆ? ಅಲ್ಲ, ರಾಜ್ಯ ಸರ್ಕಾರ ಕೊಡಬೇಕು ಅಥವಾ ಅಥವಾ ಕೋರ್ಟ್ ಸೋಮೋಟೋ ತೆಕ್ಕೊಳ್ಬೇಕು. ಮಹಿಳಾ ಆಯೋಗ ಕಂಪ್ಲೇಂಟ್ ಮಾಡ್ಬೋದು. ಮಹಿಳಾ ಆಯೋಗ FIR ಇದು ನೋಡಿದ್ರೆ ತಿಳ್ಕೊಂಡಿದ್ದೀರಾ ಮೇಡಮ್? ಖಂಡಿತ ಯಾರು ಕೊಡಲ್ಲ, ಯಾರು ಕೊಡಲ್ಲ. ಎನಿಬಡಿ ಕ್ಯಾನ್ ಲಾಂಚ್ ಕೆಲಸ ಮಾಡಿ, ಈಗ ಮಾನವ ಹಕ್ಕುಗಳ ಹೋರಾಟದಿಂದನೇ ಕೊಡಿ ಒಂದು ಕಂಪ್ಲೇಂಟ್. ಖಂಡಿತ ಕೊಡ್ತೀವಿ. ಹ್ಯೂಮನ್ ರೈಟ್ಸ್ ಖಂಡಿತ ಕೊಡ್ತೀವಿ. ಕಂಪ್ಲೇಂಟ್ ಕೊಡಿ, ಮಹಿಳಾ ಆಯೋಗನೂ ಒಂದು ಕಂಪ್ಲೇಂಟ್ ಕೊಡಿ. ಖಂಡಿತ ಕೊಡ್ತೀವಿ. ಅಗರ್ ಇದು ಥರ್ಡ್ ಪಾರ್ಟಿ ಕಂಪ್ಲೇಂಟ್ ಆಗೋಗುತ್ತೆ. ಕಾಂಗ್ರೆಸ್ ಸರ್ಕಾರದಿಂದ ಏನೂ ಆಗೋದಿಲ್ಲ. ಡಿಸ್ಮಿಸ್ ಆಗಬೇಕು, ಸಸ್ಪೆನ್ಷನ್ ಆಗಲಿ, ಸಸ್ಪೆಂಡ್ ಮಾಡಬಹುದು ಸರ್ಕಾರ. ಸ್ಟೇಟ್ ಗವರ್ಮೆಂಟ್ ಗೆ ಸಸ್ಪೆಂಡ್ ಮಾಡುವಂತ ಅಧಿಕಾರ ಇದೆ, ಇಮಿಡಿಯೇಟ್ ಸಸ್ಪೆನ್ಷನ್ ಮಾಡಬಹುದು. ಆದ್ರೆ ಡಿಸ್ಮಿಸ್ ಬಟ್ ಅಲ್ಟಿಮೇಟ್ಲಿ ಡಿಸ್ಮಿಸ್ ಮಾಡಿ ಅಲ್ಲಲ್ಲ ಸಸ್ಪೆಂಡ್ ಆಮೇಲೆ ಅದು ಡಿಸ್ಮಿಸ್ ಮಾಡ್ತಾರೆ. ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಎಲ್ಲ 3 ತಿಂಗಳು ಇದೆ ಅವ್ರ ಸರ್ವಿಸ್ ಇರೋದು. ಏನಿಲ್ಲ, ಗೃಹ ಇಲಾಖೆ ಇದಕ್ಕೆ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು. ಇನ್ನೂ ಗೊತ್ತಿಲ್ಲ ಅಂದ್ರೆ ಇವರು ಗೊತ್ತಿಲ್ಲಾನೇ ಮಾಡ್ಬಿಡ್ತಾರೆ ಸರ್ಕಾರನ. ಇಷ್ಟೇ. ದರ್ಶನ್, ನಿಮ್ ಲಾಸ್ಟ್ ರಿಯಾಕ್ಷನ್ ಏನಿಲ್ಲ, ಇಂಥ ಕೃತ್ಯ ನಿಜವಾಗ್ಲೂ ತಲೆ ತಗ್ಸುವಂಥದ್ದು ಸರ್ಕಾರ ವಿ ವಿಲ್ ಟೇಕ್ ದ ಆಕ್ಷನ್. ಸಸ್ಪೆಂಡ್ ಮಾಡಬಹುದು. ಈ ಗೃಹ ಸಚಿವರು ಅವರ ಅನಾರೋಗ್ಯ ಕಾರಣ ಅವ್ರ ಮನೆಯಿಂದ ಹೊರಗಡೆನೆ ಬಂದಿಲ್ಲ. ಫ್ಯಾಕ್ಟ್ ನಡೆದಿರೋದು, ಏನೋ ಟಿವಿಗೆ ನಾನು ಹೇಳುವಂಥದ್ದಲ್ಲ, ಬರ್ತಾ ಅಲ್ಲಿ ಕೇಳ್ಕೊಂಡೇ ಬಂದೆ ಅವ್ರ PA ಅವ್ರ ಹತ್ರ. ಸೊ ಟುಮಾರೋ ಯಾರು ಇರೋದಿಲ್ವಾ? ನೋ ಸಿ ಐ ಡೋಂಟ್ ನೋ, ಗೃಹ ಸಚಿವರೇ ತಗೊಬೇಕಾಗುತ್ತೆ IPS ಅಧಿಕಾರಿ. ಅವ್ರ ಗವರ್ಮೆಂಟ್ ದೇ ವಿಲ್ ಟೇಕ್ ಆಕ್ಷನ್ ಮೇಡಮ್, ಅದ್ರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ಇಂಥ ಅಧಿಕಾರ ಅಂದರೆ ನಾವು ಸಿಸ್ಟಮ್ ಬಗ್ಗೆನೇ ಮಾತಾಡಬೇಕು. ಇದೊಂಥರ ಬುಡಕ್ಕೆ ಹೋಗಬೇಕಾಗುತ್ತೆ. ಸಿಸ್ಟಮ್ ಇದೆಯಲ್ಲ, ಎಂಟೈರ್ ಸಿಸ್ಟಮ್ ಒಂಥರ ಕೊಲ್ಯಾಪ್ಸ್ ಆಗಿರೋದ್ರಿಂದ ಒಂಥರ ಬಂಡ್ ಬಿದ್ದೋಗಿದ್ದಾರೆ, ಎಮ್ಮೆ ಚರ್ಮ ಆಗೋಗಿದ್ದಾರೆ ಅಧಿಕಾರಿ ವರ್ಗನೂ ಕೂಡ. ಸೊ ಇದು ಅವ್ರ ಮೇಲೆ ಇವ್ರ ಮೇಲೆ ಅವರು ತಪ್ಪಿಸ್ಕೊಳ್ಳೋಕ್ಕೆ ದೊಡ್ಡವರಿಗೆ ಬೇಕಾದಷ್ಟು ಅವಕಾಶ ಇರುತ್ತೆ. ಯಾಕಂದರೆ ದುಡ್ಡು, ಹಣ, ಆಮೇಲೆ ಜನ ಎಲ್ಲ ಬೆಂಬಲ ಇರೋದ್ರಿಂದ ತಪ್ಪಿಸ್ಕೊಳ್ಳೋಕೆ ಬಹಳ ಸುಲಭ ಆಗುತ್ತೆ. ಆ್ಯಂಡ್ ರಾಮಚಂದ್ರ ರಾವ್ ಅವರ ನಿಮಗೆ ನೈತಿಕತೆ ಇದ್ದರೆ, ಆ ಯೂನಿಫಾರ್ಮ್ ಮೇಲೆ ನಿಮಗೆ ಕಿಂಚಿತ್ ಮರ್ಯಾದೆ ಇದ್ದರೆ ದಯವಿಟ್ಟು ಇನ್ನೊಂದ್ಸಲಿ ಆ ಯೂನಿಫಾರ್ಮನ್ನು ಹಾಕ್ಕೋಬೇಡಿ. ಇದು ಆರ್ಡರ್ ಅಂತಾದ್ರೂ ತಿಳ್ಕೊಳ್ಳಿ, ರಿಕ್ವೆಸ್ಟ್ ಅಂತಾದ್ರೂ ತಿಳ್ಕೊಳ್ಳಿ, ಆ ಯೂನಿಫಾರ್ಮಿಗೆ ಮರ್ಯಾದೆ ಉಳಿಸಿ ಒಂದು ಸ್ವಲ್ಪ. ಇಲ್ಲ ಅದಕ್ಕೆ ಹಾಕೋಬೇಡಿ ಅಂತ ಹೇಳ್ತಾ ಇದೀನಿ. ಡೋಂಟ್ ವೇರ್ ದಟ್ ಯೂನಿಫಾರ್ಮ್ ಅಗೇನ್. ವಿ ಕಾಂಟ್ ಸಿ ದಟ್ ಯೂನಿಫಾರ್ಮ್ ಆನ್ ಯು. ನೋಡಕ್ ಖಂಡಿತವಾಗ್ಲೂ ಆಗೋದಿಲ್ಲ, ಹಾಕೋಬೇಡಿ. ಆ್ಯಂಡ್ ಹ್ಯಾಟ್ಸ್ ಆಫ್, ಯಾರು ಈ ವಿಡಿಯೋನ ಇವತ್ತು ಹೊರಗಡೆ ತಂದಿದ್ದೀರೋ ನಿಮಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ಗೃಹ ಇಲಾಖೆ ಒಂದು ಕಠಿಣ ಕ್ರಮ ತೆಗೆದುಕೊಳ್ಳುವವರೆಗೂ ಪವರ್ ಟಿವಿ ಇದ್ರ ಬಗ್ಗೆ ವರದಿಯನ್ನು ನಿರಂತರವಾಗಿ ಪ್ರಸಾರ ಮಾಡ್ತಾ ಇರುತ್ತೆ ಅಂತ